ಗೃಹ ಮಂತ್ರಿಗಳು ಇವತ್ತು ಭಾಳಷ್ಟು ವಿಚಾರ ಮಾಡಿ, ಯಾಕಂದ್ರೆ ಮುಖ್ಯಮಂತ್ರಿಗಳ ಮನಸ್ಸಿರಲಿಲ್ಲ, ಜೀಪನ್ನು ಬಿಡಬಾರ್ದತ್ತೆ ಇತ್ತು ಅವ್ರದ್ದು. ಅವ್ರ ತಲೆಗೇನಿತ್ತು ಗೊತ್ತಿಲ್ಲ, ಯಾಕೋ ದೊಡ್ಡ ಮನಸ್ಸು ಮಾಡಿ ನಮ್ಮ ಗೃಹ ಮಂತ್ರಿಗಳು ಒಂದು ಹೆಜ್ಜೆ ಮುಂದೋಗಿ ಏನೂ ಮಾಡೋದಲ್ರಿ. ನೀವೇ ಹೇಳಿರಲ್ಲ, ಅವರಿಬ್ಬರೇ ಹಂಚ್ಕೊಳಕತ್ತಾರೆ, ನಾ ಏನು ಮಾಡ್ಲತ್ತೇಳಿ, ನಾ ಏನು ಮಾಡೋದಿಲ್ಲ. ಅದಕ್ಕೆ ಅಧ್ಯಕ್ಷರೇ ಇವತ್ತು ನಾ ಹೇಳ್ತಿರೋದು ಏನಂದರೆ, ಹೋರಾಟ ನಾವು ಭಯೋತ್ಪಾದಕರಲ್ಲ, ನಾವು ಪೆಟ್ರೋಲ್ ಬಾಂಬ್ ಸಿಡಿಸೋರಲ್ಲ, ನಾವು ಕಲ್ಲು ಹೊಡೆಯುವ ಜನಾಂಗದವರಲ್ಲ, ನಾವು ರೈತರು, ನಮ್ಮ ರೈತರು ಕೃಷಿ ಕಾರ್ಮಿಕರು, ಬಸ್ನಲ್ಲಿ ಹಮಾಲ್ ಮಾಡುವಂಥ ವರ್ಗ ನಮ್ಮದು. ಅದು ದಾವಣಗೆರೆಗೆ ಯಾರು ಸುಮ್ಮನೆ ಕೊಂಡ್ರಿ ರಾಯರೆಡ್ಡಿ ಅವ್ರು, ನೀವು ಸಲ ಶ್ರೀಮಂತರಿದ್ದೀರಿ, ಸುಮ್ಕೊಂಡ್ರಿ ಆ ಕಡೆ ಗುರ್ತೈತೆ ನಿಮ್ಮದು. ನೀವೆಲ್ಲ ದೊಡ್ಡ ಶ್ರೀಮಂತರಿದ್ದೀರಿ, ಆ ಮಾತು ಬೇರೆ. ನಮ್ಮ ಸಮುದಾಯ ಬಗ್ಗೆ ಹೇಳಕತ್ತಿಲ್ಲ ಅಧ್ಯಕ್ಷರೇ. ಇವತ್ತು ಒಬ್ಬ DC ಏನು ಆದೇಶ ಮಾಡ್ತಾರೆ, ಪಂಚಮಸಾಲಿ ಲಿಂಗಾಯತದ ಟ್ರ್ಯಾಕ್ಟರು ಜೀಪುಗಳನ್ನು ಬೆಳಗಾವಿ ನಗರದಲ್ಲಿ ಪ್ರವೇಶ ಮಾಡಿಸಿಕೊಡೋದಿಲ್ಲ. ಯಾರಿಗೆ DC ಅಧಿಕಾರ ಕೊಟ್ಟರು ಇದನ್ನು? ಪ್ರಜಾತಂತ್ರದಾಗ. ಅಲ್ಲಿದಿಂದ ಅಲ್ಲಿ ಒಬ್ಬ ADGP ಅಲ್ರಿ, ಭಿನ್ನ ಡ್ರೆಸ್ನಾಗ ಬರ್ತಾರೆ. ಇದಾಯ್ತ ಅಲ್ಲಲ್ಲ, ಅದೇನು ಹೆಸರು ನಮ್ಗೆ ಗುರ್ತಿಲ್ಲ ಅಧ್ಯಕ್ಷರೇ. ಆ ಭಿನ್ನ ಡ್ರೆಸ್ನಾಗ ಬಂದು ನಾವು ಹೋರಾಟ ಮಾಡೋ ಜಾಗದಾಗ ಬಂದು ಕೈಯಲ್ಲಿ ಲಾಠಿ ಹಿಡಿದು ಒಬ್ಬ IPS ಅಧಿಕಾರಿಯಾಗಿ, ಸೀನಿಯರ್ ಆಫೀಸರ್ ಆಗಿ ಸಿವಿಲ್ ಡ್ರೆಸ್ನಾಗ ಬಂದು, ಸಮವಸ್ತ್ರ ಇಲ್ಲ, ಲಾಠಿ ಚಾರ್ಜ್ ಯಾರು ಮಾಡಬೇಕು? ಲಾಠಿ ಚಾರ್ಜು ಯಾವ ಸಂದರ್ಭದಲ್ಲಿ ಮಾಡಬೇಕು? ಅದಕ್ಕೆ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ಬೇಕಾಬಿಟ್ಟಿಯಾಗಿ ನೀವು ಆ ಲಾಠಿ ಚಾರ್ಜ್ ಮಾಡಲಿಕ್ಕೆ, ಅಸುರಾಯ ಇದನ್ನು ಮಾಡಲಿಕ್ಕೆ, ಫೈರಿಂಗ್ ಮಾಡಲಿಕ್ಕೆ ಈ ಒಂದು ಕೈಪಿಡಿ ಇದೆ, ಕಾರ್ಯಕಾರಿ ದಂಡಾಧಿಕಾರಿಗಳ ಕೈಪಿಡಿ ಇದೆ. ಅಲ್ಲಿ ಏನು ಹೇಳ್ತದೆ ಅಧ್ಯಕ್ಷರ, ಅದು ಚದುರಿಸಲು ಆಜ್ಞಾಪಿಸಲಾದ ಯಾವುದೇ ಸಭೆ ಚದುರದಿದ್ದರೆ ಅಥವಾ ಚದುರಿ ಹೋಗದಿರಲು ನಿರ್ಣಯವನ್ನು ತೋರಿಸುವ ರೀತಿಯಲ್ಲಿ ನಡೆಸಿದರೆ ಅದನ್ನು ಚದುರಿಸಲು ಸಂಬಂಧಿಸಿದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಪೊಲೀಸ್ ಅಧಿಕಾರಿ ಬಲವನ್ನು ಬಳಸಬಹುದು. ಏನು ಮಾಡಿದ್ದೀವಿ ರೀ? ಕಲ್ಲು ಹೋಗ್ತಿದ್ದೀವ? ಕಲ್ಲು ಹೋಗ್ತಿದ್ದೀವಿ ನಾವು? ಇಲ್ಲ. ಲಾಠಿ ಚಾರ್ಜ್ ಮೊದಲಾಯ್ತು, ಕಲ್ಲು ಹೋಗಿದ್ದು ಮೊದಲಾಯ್ತು. ಇದನ್ನು ಹೇಳಿಕೆ ಕೊಡಬೇಕಾಗ್ತೈತೆ ಅಧಿಕಾರಿ. ಅಷ್ಟೇ ಅಲ್ಲ, ಅಧಿಕಾರಿ ಯಾರು ಲಾಠಿ ಚಾರ್ಜ್ ಮಾಡ್ತಾರಲ್ಲ ಅವರಿಗೆ ಆದಂಥ ಡ್ರೆಸ್ ಕೋಡ್ ಇದೆ. ಕಾಲಲ್ಲಿ ಬೂಟ್ ಇರಬೇಕು, ಸಮವಸ್ತ್ರ ಇರಬೇಕು, ತಲೆಗೆ ಕಬ್ಬಿಣದ ಟೋಪಿ ಇರಬೇಕು, ಹೆಲ್ಮೆಟ್ ಹಾಕೊಂಡಿದ್ರ ಅಧಿಕಾರಿ ADGP. ಏನು CM ಸಿದ್ದರಾಮಯ್ಯ ಹೇಳ್ಯಾರ್ತೇಳಿ ಯಾರು ಬೇಕಾದರೂ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅವಕಾಶ ಇದೆಯಾ? ಮಾನವ ಹಕ್ಕು, ರಾಷ್ಟ್ರೀಯ ಮಾನವ ಹಕ್ಕಿಗೆ ನಾವು ಕೇಳ್ತೀವಿ ಕಂಪ್ಲೇಂಟ್. ಸರ್, ಯಾರು ಈಗ CM ಹೇಳಿದ್ರು ಅಂತ ಯಾರು ಹೇಳಿದ್ದು? CM ಹೇಳಿದ್ರು ಯಾರು ಹೇಳಿದ್ದು? ಅಲ್ಲ, ಹೇಳ್ತಾವ್ರಲ್ಲ, ಅದಕ್ಕೆ ಸುಮ್ಮನೆ ಕೆಲವು ಅಧ್ಯಕ್ಷರೇ ಇಲ್ಲಿ ನಿಂತ್ರಿ, ದಯವಿಟ್ಟು ನಿಮ್ಮ CM ವಿರುದ್ಧ ನಾವಿಲ್ಲ, ಸ್ವಲ್ಪ ಕುಂಡ್ರಿ. ನಿಮ್ಗೆ ಅಭಿಮಾನ ಐತೆಲ್ಲ ಕೊಡ್ತೈತೆ, ನಮ್ಗೆ ಕೊಡ್ರಿ. ನಿಮ್ಗೆ ಅವ್ರ ಬಗ್ಗೆ ಅಭಿಮಾನ ಇರ್ಬೋದು, ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಿಮ್ಮ ಅಟ್ಟೆ ಮುಖ್ಯಮಂತ್ರಿ ಅಲ್ಲಿ ಕುಂಡ್ರಿ ಸ್ವಲ್ಪ. ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಅಧ್ಯಕ್ಷರೇ ಅಲ್ಲಿ ಹೇಳ್ತಾರೆ ಭಾಳ ಸ್ಪಷ್ಟವಾಗಿ, ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಯಾವುದೇ ರೀತಿಯ ಗುಂಡಿನ ದಾಳಿ ಇನ್ನಿತರ ದಾಳಿಯನ್ನು ಪ್ರಾರಂಭಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಧ್ಯಕ್ಷರೇ, ಏನು ಬ್ಯಾರಿಕೇಡ್ ತೆಗೆದು ನಾವು ರಸ್ತೆ ಮ್ಯಾಗ ಕೂತೀವಿ, ನಾವು ಎಲ್ಲರೂ CC ಪಾಟೀಲ್ರು, ಬೆಲ್ಲದವರು, ಮತ್ತು ನಮ್ಮ MR ಪಾಟೀಲ್ರು, ಮತ್ತು ಯಾರಿದ್ರಿ ಸಿದ್ದು ಸೌದಿಯವರು, ಎಲ್ಲರೂ ನಾವು ಕೂತೀವಿ.